ಇನ್ನು ಬಾಂಬ್ ಬ್ಲಾಸ್ಟ್ನಿಂದ ಗಾಯಗೊಂಡವರನ್ನ ಭೇಟಿಯಾಗುವುದಕ್ಕೆ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಬಂದು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಿದ್ದು ದುಷ್ಟ ಶಕ್ತಿಗಳ ಉಪಟಳ ಹೆಚ್ಚಾಗಿದೆ. ಈ ಬಾಂಬ್ ಬ್ಲಾಸ್ಟ್ ಕೃತ್ಯ ಪೂರ್ವ ನಿಯೋಜಿತ ಕೃತ್ಯ. ರಾಷ್ಟ್ರೀಯ ತನಿಖಾ ದಳಕ್ಕೆ ಇದರ ತನಿಖೆ ಜವಾಬ್ದಾರಿಯನ್ನು ವಹಿಸಲೇಬೇಕು ಅಂತ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹಿಸಿದ್ದಾರೆ. ಜೊತೆಗೆ ಸರ್ಕಾರ ಇನ್ನೊಮ್ಮೆ ಈ ರೀತಿಯ ಘಟನೆ ನಡೆಯದಂತೆ ನಿಗಾ ವಹಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಬಾಂಬ್ ಬ್ಲಾಸ್ಟ್ ಆದ್ದರಿಂದ ಗಾಯಾಳುಗಳು ದಾಖಲಾಗಿರುವಂತಹ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ಗೆ ಅವರು ಈಗಷ್ಟೇ ಬಂದಿದ್ದಾರೆ. ಈ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನು ಮಾತಾಡ್ತಾರೆ ಅನ್ನೋದು ನೋಡೋಣ. ಬಾಂಬ್ ಬ್ಲಾಸ್ಟ್ ಆಗಿರುವಂತಹದ್ದು ಬೆಂಗಳೂರಿನಲ್ಲಿ 8-9 ವರ್ಷಗಳ ನಂತರ. ಈ ಬಾಂಬ್ ಬ್ಲಾಸ್ಟನ್ನು ತಾವು ನೋಡಿದಾಗ ಏನು ಅನ್ನಿಸ್ತುತ್ತೆ ತಮಗೆ? ಇಲ್ಲಿ ಸರ್ಕಾರದ ವೈಫಲ್ಯವೋ ಭದ್ರತಾ ವೈಫಲ್ಯವೋ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತದೆ, ಏನು ಹೇಳ್ತೀರಿ? ಒಂದು ಸರ್ಕಾರದ ವೈಫಲ್ಯ ಇದು. ಇಷ್ಟು ವರ್ಷ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ. ಕಾರಣ ಕೇಂದ್ರ ಸರ್ಕಾರ ಬಹಳ ಭದ್ರವಾಗಿದೆ. ಕೇಂದ್ರ ಸರ್ಕಾರದ ಇವತ್ತು ಸಿಬ್ಬಂದಿಗಳು ಇಡೀ ದೇಶದಲ್ಲಿ ಇಂಥ ಕೃತ್ಯಗಳಿಗೆ ಇಮ್ಮಿಡಿಯೇಟ್ ಅವರನ್ನು ಬಂಧಿಸುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣವೇ ಈ ರೀತಿ ದೇಶದ್ರೋಹಿಯ ಹುಳಗಳು ಹೊರಗಡೆ ಬರ್ತಾ ಇದ್ದಾವೆ. ಇದು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನ ಪರಿಣಾಮನೇ. ಮುಸ್ಲಿಂ ಓಟಿಗೋಸ್ಕರ ದೇಶದ ಸುರಕ್ಷತೆ ಬೇಡ, ಇವರಿಗೆ ಅಧಿಕಾರ ಮುಖ್ಯ. ಹಾಗಾಗಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಇರ್ಬೋದು, ಬಾಂಬ್ ಬ್ಲಾಸ್ಟ್ ಇರ್ಬೋದು, ಪ್ರಕರಣಗಳಾಗ್ತವೆ. ಇದು ಕೊನೆಯದಲ್ಲ, ಇನ್ನೂ ಆಗ್ತವೆ. NIA ಕೊಡಬೇಕು ಅನ್ನುವಂತಹ ಆಗ್ರಹ ಇತ್ತು. ಆದರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಮ್ಮ ತನಿಖಾ ಸಂಸ್ಥೆಗಳು ಸದೃಢವಾಗಿದೆ, ಬೇರೆ ಕೊಡೋ ಅಗತ್ಯ ಇಲ್ಲ ಅಂತ. ನನಗೆ ಅನಿಸುತ್ತೆ NIA ಕೊಡಬೇಕಿದು. ಯಾಕಂದರೆ ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಪೊಲೀಸರ ಮೇಲೆ ಎಲ್ಲ ರೀತಿಯ ಒತ್ತಡ ಹೇರಿ ದಾರಿ ತಪ್ಪಿಸುವಂಥ ಪ್ರಕ್ರಿಯೆ ಮಾಡ್ತಾರವರು. ಅದಕ್ಕೆ ಇಲ್ಲಿಯ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಪೊಲೀಸರ ಮೇಲೆ ವಿಶ್ವಾಸ ಇದೆ, ಆದರೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ NIA ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಈ ಪ್ರಕರಣದಲ್ಲಿ ರಾಜಕಾರಣ ಆಗ್ತಿದೆ ಅಂತ ತಮಗನಿಸ್ತಾ ಇದೆಯಾ? 100ಕ್ಕೆ 100 ರಾಜಕಾರಣ ಆಗ್ತಾ ಇದೆ. ವಿರೋಧ ಪಕ್ಷದವರು ರಾಜಕಾರಣ ಮಾಡಬಾರ್ದು, ಆಡಳಿತ ಪಕ್ಷದವರು ರಾಜಕಾರಣ ಮಾಡುವುದು ಸುರಕ್ಷತೆ ಹಿನ್ನೆಲೆಯಲ್ಲಿ, ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ, ದೇಶಭಕ್ತಿ ಹಿನ್ನೆಲೆಯಲ್ಲಿ. ಸೊ ಇದರಲ್ಲಿ ರಾಜಕಾರಣ ಮಾಡಬಾರ್ದು. ಥ್ಯಾಂಕ್ ಯು ಮುತಾಲಿಕ್ ಅವರೇ. ಇದು ಶ್ರೀರಾಮ್ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಮುತಾಲಿಕ್ ಅವರ ಮಾತು. ಕೂಡಲೇ ಈ ಒಂದು ಪ್ರಕರಣದ ತನಿಖೆಯನ್ನು NIAಗೆ ಕೊಡಲೇಬೇಕು ಸರ್ಕಾರ ಅನ್ನುವಂತಹ ಆಗ್ರಹವನ್ನು ಮುತಾಲಿಕ್ ಅವರು ಮಾಡ್ತಾ ಇದ್ದಾರೆ.